ಮುಂದಿನ ಸುದ್ದಿಗೆ ಹೋಗೋಣ. ಆಪರೇಷನ್ ಸಿಂಧೂರದ ನಂತರ ಪ್ರಧಾನಿ ನರೇಂದ್ರ ಮೋದಿ ಒಂಥರ ದೇಶ ಪ್ರವಾಸ ಮಾಡ್ತಿದ್ದಾರೆ. ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿದ್ದರು, ನಿನ್ನೆ ಬಿಹಾರ ಉತ್ತರ ಪ್ರದೇಶದಲ್ಲಿದ್ದರು, ಇವತ್ತು ಮಧ್ಯಪ್ರದೇಶದಲ್ಲಿ ಮಹಿಳೆಯರ ರ್ಯಾಲಿ ಒಂದನ್ನು ಮಾಡಿದರು. ಅಲ್ಲಿ ಆಪರೇಷನ್ ಸಿಂಧೂರದಲ್ಲಿ BSFನ ಮಹಿಳಾ ಯೋಧರ ಪಾತ್ರದ ಬಗ್ಗೆ ಮಾತಾಡೋದು. ಅಂದರೆ ಭಾರತ ಈಗ ಬಾರ್ಡರ್ ಪೋಸ್ಟ್ಗಳಲ್ಲೂ ಮಹಿಳಾ ಯೋಧರನ್ನು ಇಡ್ತಾ ಇದೆ. ಅಫ್ಕೋರ್ಸ್ ಆಪರೇಷನ್ ಸಿಂಧೂರದ ಅಪ್ಡೇಟ್ಗಳನ್ನೇ ಕೊಡೋದಕ್ಕೆ ಮಾಧ್ಯಮದ ಮುಂದೆ ಇಬ್ಬರು ಧೀರ ಮಹಿಳೆಯರು ಬಂದಿದ್ದರು, ಕರ್ನಲ್ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್. ಅದು ಭಾರತದ ನಾರಿ ಶಕ್ತಿ. ಇವತ್ತಿನ ಈ ಮಹಿಳೆಯರ ರ್ಯಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದದನ್ನು. ಇನ್ಫ್ಯಾಕ್ಟ್ ಈ ಅಭಿವೃದ್ಧಿ ಕಾಮಗಾರಿಗಳ ಲೋಕಾರ್ಪಣೆ ಕಾರ್ಯಕ್ರಮ, ಇಂದೋರ್ ಮೆಟ್ರೋ ಲೋಕಾರ್ಪಣೆ ಕಾರ್ಯಕ್ರಮ ಇದು. ಅದರಲ್ಲಿ ಆಪರೇಷನ್ ಸಿಂಧೂರದಲ್ಲಿ ಮಹಿಳೆಯರ ಪಾತ್ರ ಏನಿತ್ತು ಅಂತ ಪಾಕಿಸ್ತಾನದ ಬಾರ್ಡರ್ ಪೋಸ್ಟ್ಗಳಿಂದ BSFನ ಮಹಿಳಾ ಸೇನಾನಿಗಳು ಪುಡಿಗುಟ್ಟಿ ಹಾಕಿದ್ರು. ಪಾಕಿಸ್ತಾನಕ್ಕೊಂದು ಎಚ್ಚರಿಕೆ, ನಿಮ್ಮ ಕಡೆಯಿಂದ ಗುಂಡು ಹಾರಿದರೆ ನಮ್ಮ ಕಡೆಯಿಂದ ತೋಪ್ ಹಾರುತ್ತೆ ಅಂತ. ನಿಮ್ಮ ಕಡೆಯಿಂದ ಗುಂಡು ಹಾರಿದ್ರೆ ನಮ್ಮ ಕಡೆಯಿಂದ ತೋಪ್ ಹಾರುತ್ತೆ ಅನ್ನುವ ಎಚ್ಚರಿಕೆ ಪಾಕಿಸ್ತಾನಕ್ಕೆ. ಕೇಳಿಸ್ಕೊಳ್ಳಿ. ऑपरेशन सिंदूर हमारी नारी शक्ति के सामर्थ्य का भी प्रतीक बना है। हम सभी जानते हैं कि BSF का इस ऑपरेशन में कितना बड़ा रोल रहा है। जम्मू से लेकर पंजाब, राजस्थान और गुजरात की सीमा तक बड़ी संख्या में BSF की हमारी बेटियां मोर्चे पर रही थी, मोर्चा संभाल रही थी। उन्होंने सीमा पार से होने वाली फायरिंग का मुंह तोड़ जवाब दिया। कमांड एंड कंट्रोल सेंटर से लेकर दुश्मनों की पोस्टों को ध्वस्त करने तक BSF की वीर बेटियों ने अद्भुत शौर्य दिखाया है। अब भारत का एक एक नागरिक कह रहा है, 140 करोड़ देशवासियों का बुलंद आवाज कह रहा है, अगर तुम गोली चलाओगे मान के चलो, गोली का जवाब गोले से दिया जाएगा. ಮುಂದಿನ ಸುದ್ದಿ. ಭಾರತದ ಬಹುಪಕ್ಷೀಯ ಸಂಸದರ ನಿಯೋಗ 7 ನಿಯೋಗಗಳು ಬೇರೆ ಬೇರೆ ದೇಶಗಳ ಪ್ರವಾಸದಲ್ಲಿದ್ದಾವೆ. ಅಲ್ಲಿ ಆಯಾ ದೇಶದ ಸಂಸದರು ಸರ್ಕಾರದ ಪ್ರತಿನಿಧಿಗಳನ್ನು ಭೇಟಿಯಾಗಿ ಭಾರತದ ಸ್ಟ್ಯಾಂಡನ್ನು ಕನ್ವೆ ಮಾಡ್ತಾ ಇದ್ದಾರೆ. ಶಶಿ ಥರೂರ್ ನಿಯೋಗ ಅತಿ ಹೆಚ್ಚು ಚರ್ಚೆಯಲ್ಲಿರೋದು. ಈ ನಿಯೋಗದಲ್ಲಿ ಬೆಂಗಳೂರು ದಕ್ಷಿಣದ ಸಂಸದ ತೇಜಸ್ವಿ ಸೂರ್ಯ ಅವರು ಇದ್ದಾರೆ. ಈ ನಿಯೋಗ ಈಗ ಕೊಲಂಬಿಯಾದಲ್ಲಿದೆ. ಕೊಲಂಬಿಯಾ ಪಾಕಿಸ್ತಾನದ ಪರವಾದ ನಿಲುವನ್ನು ತಳೆದಿತ್ತು. ಭಾರತ ಆಪರೇಷನ್ ಸಿಂಧೂರ ಮಾಡಿ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸ ಮಾಡಿದಾಗ ಅಲ್ಲಿ ಭಯೋತ್ಪಾದಕರ ಸತ್ತೋದ್ರಲ್ಲ, ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿತ್ತು ಕೊಲಂಬಿಯಾ. ನೋಡಿ, ಅಂದರೆ ಬಹಳ ಜನ ಕೇಳ್ತಾರೆ, ಇದರ ಹರಕತ್ತೇನಿರುತ್ತೆ, ಈ ನಿಯೋಗಗಳು ಯಾಕೆ ಹೋಗಬೇಕು, ಎಕ್ಸ್ಚೆಕ್ಕರ್ ದುಡ್ಡು ವೇಸ್ಟ್ ಅಲ್ವಾ? ಅಂತಿಮವಾಗಿ ಮ್ಯಾಟರ್ ಆಗೋದು ಡಿಪ್ಲೊಮಸಿಯಲ್ಲಿ ಯಾವ ದೇಶ ಯಾರ ಕಡೆಗಿದೆ ಅಂತ. ಕೊಲಂಬಿಯಾ ಪಾಕಿಸ್ತಾನದ ಪರವಾದ ನಿಲುವನ್ನು ತಳೆದಿತ್ತು. ಶಶಿ ಥರೂರ್ ಆ್ಯಂಡ್ ಟೀಮ್ ಹೋಗಿ ಕೂತ್ಕೊಂಡು ಅಲ್ಲಿರುವ ಸರ್ಕಾರದ ಜೊತೆ ಮಾತಾಡಿದ್ರು, ಮಂತ್ರಿಗಳ ಜೊತೆ ಮಾತಾಡಿದ್ರು, ಸಂಸದರುಗಳ ಜೊತೆಗೆ ಮಾತಾಡಿದ್ರು. ಕೊಲಂಬಿಯಾ ಸೆಡ್ ವಿ ಅಕ್ಸೆಪ್ಟ್ ದಟ್ ವಿ ವರ್ ರಾಂಗ್ ಅಂತ. ಹೌದು, ನಮ್ಮ ನಿಲುವು ತಪ್ಪಾಗಿತ್ತು ಅನ್ನೋದು ನಾವು ಒಪ್ಕೊಳ್ತೀವಿ. ಇದರಲ್ಲಿ ಭಾರತದ ಪಾತ್ರ ಏನಿತ್ತು ಮತ್ತು ಪಾಕಿಸ್ತಾನದ ಪಾತ್ರ ಏನಿತ್ತು ಅಂತ ನಮಗೀಗ ಅರ್ಥ ಆಗಿದೆ. ನಾವು ಸಂಪೂರ್ಣವಾಗಿ ಭಾರತದ ಬೆಂಬಲಕ್ಕಿದ್ದೀವಿ ಅಂತ ಕೊಲಂಬಿಯಾ ಹೇಳ್ತಾ ಇದೆ. ಶಶಿ ಥರೂರ್ ಅವರು ಮಾತಾಡಿದ್ರು, ಕೇಳಿಸ್ಕೊಳ್ಳಿ. ಆಮೇಲೆ ಕೊಲಂಬಿಯಾದ ಬದಲಾದ ನಿಲುವನ್ನು ತೋರಿಸ್ತೀನಿ. is determined to defend itself, its sovereignty and its people from the depredations of terrorists. And the terrorist attack that took place in our country on the 22nd of April required a response, because we could not allow killers to come and kill innocent tourists with impunity. We had to respond, and we're very grateful that you have shown such understanding for our concerns. There is no equivalence possible between terrorists on the one hand and innocent civilians on the other. There is no equivalence between those who attack our country
and those who defend their own country. And our only disappointment with the earlier statement by Colombia was that it seemed to have overlooked this difference. We're very pleased to learn that that statement has been withdrawn, as you also mentioned. ಈ ನಿಯೋಗದ ಭೇಟಿಯ ನಂತರ ಕೊಲಂಬಿಯಾ ಸರ್ಕಾರದ ಅಧಿಕೃತ ಹೇಳಿಕೆ. ಭಾರತ ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿಯ ಬಗ್ಗೆ ವಿವರಿಸಿದೆ. ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ಈಗ ನಮ್ಮ ಹತ್ರ ಇದೆ. ಪಾಕ್ ಪರ ಸಹಾನುಭೂತಿಯ ಹೇಳಿಕೆಯನ್ನು ವಾಪಸ್ ಪಡೆಯುತ್ತೇವೆ. ಈಗ ಭಾರತದ ನಿಲುವು ನಮಗೆ ಚೆನ್ನಾಗಿ ಅರ್ಥವಾಗಿದೆ. ಉಗ್ರರ ವಿರುದ್ಧ ಭಾರತದ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಅಂತ ಕೊಲಂಬಿಯಾ ಹೇಳ್ತು. ಇದಾದ ಮೇಲೂ ಒಂದಷ್ಟು ಜನರಿಗೆ ಪ್ರಶ್ನೆ ಬರ್ಬೋದು, ಕೊಲಂಬಿಯಾ ಭಾರತದ ಪರವಾಗಿದೆಯೋ ವಿರುದ್ಧವಾಗಿದೆಯೋ, ಅದರಿಂದ ನಮಗೇನು ಲಾಭ ಆಗೋದಿದೆ? ಏನು ಅವ್ರು ನಮಗೇನು ವೆಪನ್ಸ್ ಕೊಡ್ತಾರಾ, ದುಡ್ಡು ಕೊಡ್ತಾರಾ, ಅಥವಾ ಪಾಕಿಸ್ತಾನಕ್ಕೆ ವೆಪನ್ಸ್ ಕೊಡ್ತಾರಾ, ದುಡ್ಡು ಕೊಡ್ತಾರಾ, ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳು. ಈ ನಿಯೋಗಗಳ ಭೇಟಿ ಕೊಡ್ತಾ ಇರುವ ಕೆಲವು ದೇಶಗಳಿದಾವಲ್ಲ, ಈ ದೇಶಗಳು ಮುಂದಿನ ವರ್ಷ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯ ಆಗ್ತವೆ. 20 ದೇಶಗಳು ತಾತ್ಕಾಲಿಕ ಸದಸ್ಯ ಆಗ್ತವೆ. ಕೊಲಂಬಿಯಾ ಕೂಡ ಒಂದು. ವಿಶ್ವಸಂಸ್ಥೆಯ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ನ ಟೆಂಪರರಿ ಮೆಂಬರ್ಸಿಗೆ ವೋಟಿಂಗ್ ಪವರ್ ಇದೆ. ಭಾರತ ಮೂವ್ ಮಾಡೋ ರೆಸಲ್ಯೂಷನ್ನು, ಪಾಕಿಸ್ತಾನ ಮೂವ್ ಮಾಡೋ ರೆಸಲ್ಯೂಷನ್, ಅವುಗಳ ಪರ ವಿರುದ್ಧ ಓಟ್ ಹಾಕುವ ಅಥವಾ ತಟಸ್ಥವಾಗಿರುವ ನಿರ್ಣಯಗಳನ್ನು ಆಯಾ ದೇಶಗಳು ಕೈಗೊಳ್ತವೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಭಾರತದ ಪರವಾಗಿರಬೇಕು ಅಂದರೆ ಅದರ ಅರ್ಥ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳು ಭಾರತದ ಪರವಾಗಿರಬೇಕು ಅಂತ. ಈಗ ಇರುವ ರಾಷ್ಟ್ರಗಳು ಮಾತ್ರ ಅಲ್ಲ, ಇನ್ನು ಮುಂದೆ ಸದಸ್ಯವಾಗುವ ರಾಷ್ಟ್ರಗಳನ್ನು ಕೂಡ ಭಾರತ ಅಪ್ರೋಚ್ ಮಾಡ್ತಾ ಇದೆ. ಕೊಲಂಬಿಯಾ ಕೂಡ ಒಂದು. ಆ್ಯಂಡ್ ದಿಸ್ ಹ್ಯಾಸ್ ಬೀನ್ ಅ ಸಕ್ಸಸ್. ಪಾಕಿಸ್ತಾನದ ನ್ಯೂಕ್ಲಿಯರ್ ಬೆದರಿಕೆಗೆ ವಿದೇಶಾಂಗ ಸಚಿವ ಜೈಶಂಕರ್ ನೇರ ಉತ್ತರವನ್ನು ಕೊಟ್ಟಿದ್ದಾರೆ. 26/11 ಆದಾಗಲೇ ನಾವು ಸರಿಯಾದ ಉತ್ತರ ಕೊಡಬೇಕಾಗಿತ್ತು ಪಾಕಿಸ್ತಾನಕ್ಕೆ, ಆವಾಗ ಕೊಡಲಿಲ್ಲ, ಈಗ ಕೊಡ್ತಾ ಇದ್ದೀವಿ ಅಂತ. ಕೇಳಿಸ್ಕೊಳ್ಳಿ. As well as an evil design to sowing religious discord. The barbarity of the killings required an exemplary response, which was delivered by destroying terrorist command centers, especially in Bahawalpur and Muridke. It is imperative that those who sponsor, nurture, and utilize terrorism for their ends are made to pay a high cost. That it warranted a forceful response even after the 26/11 attack in Mumbai in 2008 is widely acknowledged. But times have changed and our resolve is much stronger now. Terrorism epicenters are no longer immune. India's zero tolerance for terrorism is manifest today through its actions. We will never give in to nuclear blackmail. ಗುಜರಾತ್ನಲ್ಲಿ ಒಂದು ಯೂನಿವರ್ಸಿಟಿಯ ಘಟಿಕೋತ್ಸವದಲ್ಲಿ ಮಾತಾಡ್ತಾ ಇದ್ರು ವಿದೇಶಾಂಗ ಸಚಿವ ಜೈಶಂಕರ್. ಭಾರತ ಪಾಕಿಸ್ತಾನದ ಮಧ್ಯದಲ್ಲಿ ಸಂಘರ್ಷದ ಪ್ರಶ್ನೆ ಅಂತ ಬಂದಾಗಲೆಲ್ಲ ಬರೋದು ನ್ಯೂಕ್ಲಿಯರ್ ಪವರೇ. ಒಂದು ಸಲ ಮೈ ಚಳಿ ಬಿಡಬೇಕಾಗುತ್ತಷ್ಟೆ. ಒಂದು ನ್ಯೂಕ್ಲಿಯರ್ ಪವರ್ ಮೇಲೆ ಪ್ರಪಂಚದ ಇತಿಹಾಸದಲ್ಲಿ ಯಾವತ್ತೂ ಈ ಪ್ರಮಾಣದ ದಾಳಿ ನಡೆದಿರಲಿಲ್ಲ. ಒಂದು ದೇಶ ಅಣುಬಾಂಬನ್ನು ಇಟ್ಕೊಂಡಿದೆ ಅಂದರೆ ಅದರ ಅರ್ಥ ಅಣುಬಾಂಬ್ಗಳು ದೇ ಆರ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಅಟ್ಯಾಕ್ ವೆಪನ್ಸ್, ದಾಳಿ ಆಯುಧಗಳಲ್ಲ, ಡಿಟರೆನ್ಸ್ ವೆಪನ್ಸ್ ಅಂತ ಕರೀತಾರೆ ಅವನ್ನ. ಡಿಟರೆನ್ಸ್ ಅಂದರೆ ದಾಳಿ ಆಗದಂತೆ ತಡೆಯುವ ಆಯುಧಗಳವು. ಅವ್ರ ಹತ್ರ ನ್ಯೂಕ್ಲಿಯರ್ ಪವರ್ ಇದೆಯಪ್ಪ, ಅವ್ರ ಮೇಲೆ ಯಾಕೆ ದಾಳಿ ಮಾಡಬೇಕು ಅಂತ. ಆ ಮೈ ಚಳಿಯನ್ನು ಬಿಟ್ಟು ಭಾರತ ದಾಳಿ ಮಾಡ್ತು. ಆಪರೇಷನ್ ಸಿಂಧೂರವನ್ನು ನಾವು ನೋಡಿದ್ದೀವಿ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ರಾಹುಲ್ ಗಾಂಧಿ ಭಾರತದ ಪ್ರಧಾನಿಯಾಗಿದ್ದರೆ POK ಭಾರತದ ವಶದಲ್ಲಿರ್ತಿತ್ತು ಅಂತ ಹೇಳಿದ್ದಾರೆ. ಅದನ್ನು ತೋರ್ಸೋಕ್ಕೆ ಟೈಮ್ ಇಲ್ಲ. ಇರಲಿ, ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.